ಡೈಲಿ ಒನ್ ಸೆಂಟೆನ್ಸ್ ಇಂಗ್ಲೀಷ್ ಗ್ರಾಮರ್ ಗೋಲ್ಡನ್ ರೂಲ್ ಪ್ರಕಾರ ನಾವು ಇವತ್ತು ಲತಾ ಹಾಡುತ್ತಾಳೆ, ಲತಾ ಸಿಂಗ್ಸ್ ಈ ವಾಕ್ಯವನ್ನು ಎಲ್ಲ ಟೆನ್ಸ್ ಮತ್ತು ಸಹಾಯಕ ಕ್ರಿಯಾಪದಗಳ ಜೊತೆ ನೋಡೋಣ. ಮೊದಲು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಲತಾ ಹಾಡುತ್ತಾಳೆ, ಲತಾ ಸಿಂಗ್ಸ್. ಕಂಟಿನ್ಯೂಸ್ನಲ್ಲಿ ಲತಾ ಹಾಡುತ್ತಾ ಇದ್ದಾಳೆ, ಲತಾ ಈಸ್ ಸಿಂಗಿಂಗ್. ಇದರ ಸಹಾಯಕ ಕ್ರಿಯಾಪದಗಳನ್ನು ಮತ್ತು ಸಬ್ಜೆಕ್ಟ್ ಮತ್ತು ವರ್ಬ್ ಎಲ್ಲಿ ತಾಗ್ತದೆ ಅದನ್ನು ನೀವು ಮೊದಲು ಕಲಿಸಿದ್ದೇನೆ. ಈಗ ನಾನು ವಾಕ್ಯ ಓದ್ತಾ ಹೋದಾಗೆ ಅದರ ಪಕ್ಕದಲ್ಲಿ ಇದೆ, ಅದನ್ನು ನೋಡಿಕೊಂಡು ಕಲಿಯಿರಿ. ನೀವು ಇಂಥದ್ದೇ ವಾಕ್ಯಗಳನ್ನು ಮಾಡಲಿಕ್ಕೆ ಕಲಿಯಿರಿ. ಬರೀ ನಿಮ್ಗೆ ಏನು ಮಾಡಬೇಕಂದ್ರೆ ಸಬ್ಜೆಕ್ಟ್ ಮತ್ತು ವರ್ಬ್ ಚೇಂಜ್ ಮಾಡಿದರೆ ಆಯಿತು, ರೂಲ್ ಚೇಂಜ್ ಆಗೋದಿಲ್ಲ. ಓಕೆ. ಹಾಂ, ಇದರ ಪೂರ್ಣ ಕಾಲ ಲತಾ ಹಾಡಿದ್ದಾಳೆ, ಲತಾ ಹ್ಯಾಸ್ ಸಂಗ್. ಇದರ ಪರ್ಫೆಕ್ಟ್ ಕಂಟಿನ್ಯೂಸ್ ವರ್ತಮಾನ ಕಾಲ ಲತಾ ಹಾಡುತ್ತಲೇ ಇದ್ದಾಳೆ, ಲತಾ ಹ್ಯಾಸ್ ಬೀನ್ ಸಿಂಗಿಂಗ್. ಇದರ ಭೂತಕಾಲದಲ್ಲಿ ಸಾಮಾನ್ಯ ಭೂತಕಾಲ ಲತಾ ಹಾಡಿದಳು, ಲತಾ ಸ್ಯಾಂಗ್. ಇದರ ಕಂಟಿನ್ಯೂಸ್ ಭೂತಕಾಲ ಲತಾ ಹಾಡುತ್ತಿದ್ದಳು, ಲತಾ ವಾಸ್ ಸಿಂಗಿಂಗ್. ಇದರ ಪೂರ್ಣ ಭೂತಕಾಲ ಲತಾ ಹಾಡಿದ್ದಳು, ಲತಾ ಹ್ಯಾಡ್ ಸಂಗ್. ಇದರ ಪರ್ಫೆಕ್ಟ್ ಕಂಟಿನ್ಯೂಸ್ ಭೂತಕಾಲ ಲತಾ ಹಾಡುತ್ತಲೇ ಇದ್ದಳು, ಲತಾ ಹ್ಯಾಡ್ ಬಿನ್ ಸಿಂಗಿಂಗ್. ಇದರ ಫ್ಯೂಚರ್ ಟೆನ್ಸಲ್ಲಿ ಸಿಂಪಲ್ ಲತಾ ಹಾಡುವಳು, ಲತಾ ವಿಲ್ ಸಿಂಗ್. ಇದರ ಕಂಟಿನ್ಯೂಸ್ ಭವಿಷ್ಯಕಾಲ ಲತಾ ಹಾಡುತ್ತಾ ಇರುತ್ತಾಳೆ, ಲತಾ ವಿಲ್ ಬಿ ಸಿಂಗಿಂಗ್ ಭವಿಷ್ಯದಲ್ಲಿ. ಇದರ ಪೂರ್ಣ ಭವಿಷ್ಯದ ಕಾಲ ಲತಾ ಹಾಡಿರುತ್ತಾಳೆ, ಲತಾ ವಿಲ್ ಹ್ಯಾವ್ ಸಂಗ್. ಇದರ ಪರ್ಫೆಕ್ಟ್ ಕಂಟಿನ್ಯೂಸ್ ಭವಿಷ್ಯದ ಕಾಲ ಲತಾ ಹಾಡುತ್ತಲೇ ಇರುತ್ತಾಳೆ ಭವಿಷ್ಯದಲ್ಲಿ, ಲತಾ ವಿಲ್ ಹ್ಯಾವ್ ಬೀನ್ ಸಿಂಗಿಂಗ್. ಇದೇ ವಾಕ್ಯವನ್ನು ನಾವು ಸಹಾಯಕ ಕ್ರಿಯಾಪದಗಳ ಜೊತೆ ನೋಡೋಣ. ಲತಾ ಹಾಡಬಹುದು, ಲತಾ ಕ್ಯಾನ್ ಸಿಂಗ್. ಲತಾಳಲ್ಲಿ ಆ ಸಾಮರ್ಥ್ಯ ಉಂಟು. ಲತಾ ಹಾಡಬಲ್ಲವಳಾಗಿದ್ದಳು, ಲತಾ ಕುಡ್ ಸಿಂಗ್. ಲತಾಳಲ್ಲಿ ಆ ಸಾಮರ್ಥ್ಯ ಇತ್ತು. ಲತಾ ಹಾಡಬಹುದು, ಚಾನ್ಸ್ ಉಂಟು, ಸಂಭವ ಉಂಟು, ಲತಾ ಮೇ ಸಿಂಗ್. ಲತಾ ಹಾಡಬಹುದೇನೋ, ಲತಾ ಮೈಟ್ ಸಿಂಗ್, ಕಡಿಮೆ ಸಂಭವ. ಲತಾ ಹಾಡಲೇಬೇಕು, ಲತಾ ಮಸ್ಟ್ ಸಿಂಗ್. ಲತಾ ಹಾಡಬೇಕು, ಲತಾ ಶುಡ್ ಸಿಂಗ್. ಲತಾ ಹಾಡುತ್ತಿದ್ದಳು, ಲತಾ ವುಡ್ ಸಿಂಗ್. ಇದೇ ವಾಕ್ಯವನ್ನು ನಾವು ಪರ್ಫೆಕ್ಟ್ ಮಾಡಲ್ಸ್ ಅಂದರೆ ಪೂರ್ಣ ಸಹಾಯಕ ಕ್ರಿಯಾಪದಗಳ ಜೊತೆ ನೋಡೋಣ. ಲತಾ ಹಾಡಿರಬಹುದೇನೋ, ಲತಾ ಮೈಟ್ ಹ್ಯಾವ್ ಸಂಗ್. ಲತಾ ಹಾಡಲು ಸಾಧ್ಯವಿತ್ತು ಆದರೆ ಹಾಡಲಿಲ್ಲ, ಲತಾ ಕುಡ್ ಹ್ಯಾವ್ ಸಂಗ್. ಲತಾ ಖಂಡಿತ ಹಾಡಿರಬೇಕು, ಲತಾ ಮಸ್ಟ್ ಹ್ಯಾವ್ ಸಂಗ್. ಲತಾ ಹಾಡಬೇಕಿತ್ತು, ಲತಾ ಶುಡ್ ಹ್ಯಾವ್ ಸಂಗ್. ಲತಾ